ಅತ್ತೆ ನನಗಿಲ್ವಾ? ನೀನಾ? ಇಲ್ಲಿಗೆ ಯಾಕೆ ಬಂದೆ? ಮತ್ತಾರನ್ನ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ? ಛೇ, ಎಂಥ ಮಾತನ್ಬಿಟ್ರಿ ಮಾವ. ಇಲ್ಲ ಮಾವ, ಇಲ್ಲ. ಹಾಳು ಮಾಡೋದು, ಗೋಳು ಹಿಡ್ಕೊಳ್ಳೋದೆಲ್ಲ ಹಳೆ ಕತೆ. ಆ ಹಳೆ ಕತೆನ ಅಳಿಸ್ ಹಾಕಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಅಂದ್ರೆ ಬೆನ್ನು ಬಿಡದ ಬೇತಾಳದ ಹಾಗೆ ಇಷ್ಟು ದಿನ ಪದ್ಮನ ಜೀವನದಲ್ಲಿ ಆಟ ಆಡಿದೆ. ಆದರೆ ಅದು ಸುಮ್ಮನೆ ಆಗಲಿ ಅಥವಾ ಅವಳು ಹೊಟ್ಟೆ ಉರಿಸ್ಬೇಕು ಅಂತಾಗಲಿ ಅಲ್ಲ. ಅವಳ ಮನಸ್ಸಿನಲ್ಲಿ ನನ್ನ ಬಗ್ಗೆ ಪ್ರೀತಿ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಸಣ್ಣ ಪರೀಕ್ಷೆ ಮಾಡಿದೆ ಅಷ್ಟೇ. ಅದಕ್ಕೆ ತಕ್ಕ ಉತ್ತರ ಸಿಕ್ತು ತಾನೆ? ಓ, ತುಂಬಾನೇ ಉತ್ತರ ಸಿಕ್ತು. ನನ್ನ ಕೈಲಿ ಅರಗಿಸ್ಕೊಳಕ್ಕಾಗದೇ ಇರೋಷ್ಟು. ಎಂಥ ಮಗಳನ್ನ ಹೆತ್ಬಿಟ್ರಿ ಮಾವ. ಮೊದಲ ನನ್ನ ಕಂಡ್ರೆ ಜಿಂಕೆ ಥರ ಕುಣಿದಾಡ್ತಿದ್ದವಳು ಈಗ ನನ್ನ ನೆರಳು ಕಂಡ್ರು ಸಾಕು ಕಾಗೆ ಥರ ಹಾರೋಗ್ತಾಳೆ. ನಾನು ಅವಳಿಗೆ ನನ್ನ ಹೃದಯನ ಬಗದು ಬಗದು ಪ್ರೀತಿ ಕೊಟ್ಟೆ. ಆದರೆ ಅವಳು ನನ್ನ ಹೃದಯನ ಚುಚ್ಚಿ ಚುಚ್ಚಿ ಗಾಯ ಮಾಡಿಬಿಟ್ಲು. ಈಗ್ಲಾದ್ರೂ ಸತ್ಯ ಗೊತ್ತಾಯ್ತಲ್ಲ, ಈಗ ಯಾಕೆ ಬೇಕು ಅವಳ ಸುದ್ದಿ ನಿಗೆ? ಬುದ್ಧಿ ಇರಲಿಲ್ಲ ಅತ್ತೆ, ಅದಕ್ಕೆ ಅವಳಿಂದ ಬಿದ್ದಿದ್ದೆ. ಅದೇನೋ ಹೇಳ್ತಾರಲ್ಲ, ಅಟ್ಟದ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ. ಹಾಗೆ ಈಗೀಗ ಸ್ವಲ್ಪ ಬುದ್ಧಿ ಕಲಿತಾ ಇದ್ದೀನಿ. ಇನ್ಮೇಲಾದ್ರೂ ಅವಳು ಸಹವಾಸ ಬಿಡ್ತೀಯ ತಾನೆ? ಅವಳನ್ನ ಗೋಳೊಯ್ಕೊಳ್ಳಲ್ಲ ತಾನೆ? ಛೇ 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 ಛೇ, ತಪ್ಪು, ದೊಡ್ಡ ತಪ್ಪು. ಅಂತ ಪತಿವ್ರತೆನ ಗೋಳಿಕೊಂಡ್ರೆ ನಾನು ಚೆನ್ನಾಗಿರ್ತೀನಿ, ಸುಟ್ಟು ಭಸ್ಮ ಆಗೋಗ್ತೀನಿ. ಏನು ಗರ್ತಿ ನಿಮ್ಮ ಮಗಳು? ಮೊದಲೆಲ್ಲ ಸುಂದರು ನೀನೇ ನನ್ನ ಜೀವ, ಸುಂದರು ನೀನೇ ನನ್ನ ಪ್ರಾಣ ಅಂತ ಹಿಂದಿಂದೇನೇ ತಿರುಗಾಡ್ತಿದ್ಲು. ಮೈ ಮೇಲೆ ಬಿದ್ದು ಮಂಚಕ್ಕೂ ಎಳ್ಕೊಂಡ್ಲು. ಗೌರಿ ಥರ ಇದ್ದವಳು, ಗಣೇಶನೂ ಕೂರಿಸ್ಕೊಂಡು. ಈಗ ಬೇರೆಯವನ ಕೈಯಿಂದ ಅವಳು ಕೊರಳು ಗಾಳಿ ಬೀಳ್ತಿದ್ದಾಗೆ ಫುಲ್ ಚೇಂಜ್. ಈಗ ಮುಟ್ಟಿದ್ರೆ ಮುನಿ ಹಂಗಾಡ್ತಾಳೆ. ಅತ್ತೆ ಮಾವ, ಈ ತಾಳಿಗೆ ಅಷ್ಟೊಂದು ಪವರ್ ಇದೆಯಾ? 3 ತಿಂಗಳ ನನ್ನ ಅವಳ ಪ್ರೀತಿನ ಬರೀ 3 ಗಂಟೆಲಿ ಅಳಸಾಕ್ಬಿಡ್ತಲ್ಲ, ಅಷ್ಟೊಂದು ಶಕ್ತಿ ಇದೆ ಈ ತಾಳಿಗೆ. ಆ ತಾಳಿ ಬೆಲೆನೇ ಅಂತದ್ದು ಕಣ. 3 ಕೋಟಿ ದೇವರುಗಳ ಶಕ್ತಿ ಆ ತಾಳಿನಲ್ಲಿ ಅಡಗಿದೆ. ಅದಕ್ಕೆ 3 ಗಂಟೆ ಹಾಕಿ ಮದುವೆ ಮಾಡೋದು. ಸಂಬಂಧಗಳ ಬೆಲೆನೇ ಗೊತ್ತಿಲ್ಲದೆ ದನಪಿಶಾಚಿ ತರ ತಿರುಗಾಡೋ ನಿನಗೆ ಅದ್ರ ಬೆಲೆ ಹೇಗೋ ಅರ್ಥ ಆಗ್ಬೇಕು? ಅಯೋಗ್ಯ. ಮಾವ ಪ್ಲೀಸ್ ಹಾಗೆಲ್ಲ ಬೈಬೇಡಿ. ನಾನು ನಿಮ್ಮ ಹಾಗೇನೆ ಯೋಗ್ಯನಾಗಬೇಕು ಅಂತ ಅನ್ಕೊಂಡ್ ಬಂದಿದ್ದೀನಿ. ಏನು? ನೀನು ಯೋಗ್ಯನಾಗ್ತೀಯ? ಅದನ್ನ ನಾನು ಹೇಗೆ ನಂಬಲಿ? ನಾನು ಈ ಊರನ್ನೇ ಬಿಟ್ಟು ಹೋಗ್ತೀನಲ್ಲ, ಆಗ ನಿಮ್ಗೆಲ್ಲ ಗೊತ್ತಾಗತ್ತೆ. ಹೌದಾ? ನಿಜವಾಗ್ಲೂ ಊರು ಬಿಟ್ಟು ಹೋಗ್ತೀಯಾ? ಯಾವಾಗ? ಈಗಲೇ, ಈ ಕ್ಷಣ ದೂರ ಹೊರಟೋಗ್ತೀನಿ. ಸದ್ಯ ಈಗಲಾದ್ರೂ ಒಳ್ಳೆ ಬುದ್ಧಿ ಬಂತಲ್ಲ, ಹೊರಡು. ಆ ದೇವರು ನಿಮ್ಗೆ ಒಳ್ಳೇದು ಮಾಡಿ. ನಾನಿಮ್ಮೆಲ್ಲರೂ ಸಂತೋಷಕ್ಕೋಸ್ಕರ
ಇಲ್ಲಿಂದ ದೂರ ಹೊರಟೋಗ್ತಿದ್ದೀನಿ. ನೀವು ನನ್ನ ಸಂತೋಷಕ್ಕೋಸ್ಕರ ಏನೂ ಮಾಡಲ್ವಾ? ನಿನ್ನ ಸಂತೋಷಕ್ಕೆ ನಾನೇನು ಮಾಡೋಕ್ಕಾಗತ್ತೆ? ಏನು ಮಾವ, ಒಳ್ಳೆ ಹಸುಗೂಸ್ ಕೇಳ್ದಂಗೆ ಕೇಳ್ತೀರಲ್ಲ. ಬರೀ ಕೈಯಲ್ಲಿ ಊರು ಬಿಟ್ಟು ಹೋಗೋದಕ್ಕೆ ನನ್ನೇನು ಸನ್ಯಾಸಿ ಅಂದ್ಕೊಂಡ್ರ ಅಥವಾ ಫಕೀರ ಅಂದ್ಕೊಂಡ್ರ? ಪರವಾಗಿಲ್ಲ, ನನ್ನ ಫಕೀರ ಅಂತಾರು ತಿಳ್ಕೊಳ್ಳಿ, ಸನ್ಯಾಸಿ ಅಂತಾರು ತಿಳ್ಕೊಳ್ಳಿ. ನನ್ನ ಜೋಳಿಗೆಗೆ ಒಂದಿಷ್ಟು ದಕ್ಷಿಣೆ ಹಾಕಳಿಸ್ಬಾರ್ದ? ದಕ್ಷಿಣೆನಾ? ಏನ್ರಿ ಕೇಳ್ತಾ ಇದ್ದ ನೀವು? ಅಯ್ಯೋ ಪೆದ್ದಿ, ಅಷ್ಟು ಅರ್ಥ ಆಗ್ಲಿಲ್ವೇನೆ? ಅವನು ದುಡ್ಡು ಕೇಳ್ತಾ ಇದ್ದಾನೆ. ಎಷ್ಟು ಕರೆಕ್ಟಾಗಿ ಹೇಳ್ಬಿಟ್ರಿ ಮಾವ. ನಿಮ್ಮಂತ ಮಾವನಿಗೆ ತಕ್ಕ ಅಳಿ ಆಗಕ್ಕಾಗ್ಲಿಲ್ವಲ್ಲ ಅಂತ ಮನ್ಸಿಗೆ ತುಂಬಾ ಫೀಲ್ ಆಗ್ತಿದೆ. ಹೋಗ್ಲಿ ಬಿಡಿ, ಅಡ್ಜಸ್ಟ್ ಮಾಡ್ಕೋತೀನಿ. ಏನು ಕೊಡ್ತೀರಾ? ಎಷ್ಟು ಕೊಡ್ತೀರಾ? ಕ್ಯಾಶಾ, ಚೆಕ್ಕ? ಒಂದು ಕವಡೆ ಕಾಸು ಕೊಡೋದಿಲ್ಲ, ಹೋಗ. ಏನು ಮಾವ ನೀವು? ಪದ್ಮ ಅಂತೂ ಕೈ ಕೊಟ್ಲು. ಅದೇ ಫೀಲಿಂಗಲ್ಲಿ ಹಿಮಾಲಯಕ್ಕೆ ಹೋಗಿ ಆಶ್ರಮ ಕಟ್ಟೋಣ ಅಂತ ಅನ್ಕೊಂಡಿದ್ದೆ. ನೀವು ನೋಡಿದ್ರೆ ಆರಂಭದಲ್ಲೇ ಸೈಜ್ಗಳು ಹಾಕ್ತಿದ್ದೀರಲ್ಲ. ಮಾವ ಪ್ಲೀಸ್, ಸೀರಿಯಸ್ ಆಗಿ ಯೋಚನೆ ಮಾಡಿ ಹೇಳಿ, ಎಷ್ಟು ಕೊಡ್ತೀರಾ? ಅದು ಏನು ಕೊಡಬೇಕು, ಎಷ್ಟು ಕೊಡಬೇಕು ಅಂತ ಯೋಚನೆ ಮಾಡಿ ಹೇಳ್ತೀನಿ. ಸದ್ಯಕ್ಕೆ ನೀನು ಹೊರಡು. ಥ್ಯಾಂಕ್ ಯು ಮಾವ. ನಿಮ್ಮ ದಕ್ಷಿಣೆಗೆ ಕಾಯ್ತಾ ಇರ್ತೀನಿ. ಬರ್ತೀನಿ ಮಾವ, ಬರ್ತೀನತ್ತೆ. ಹಾಯ್ ಚಿನ್ನ, ಎಷ್ಟು ದಿನ ಆಯಿತು ಈ ನಿನ್ನ ಸ್ವೀಟ್ ವಾಯ್ಸ್ನ ಕೇಳಿ. ವಾಯ್ಸ್ ಇರಲಿ, ನಿಮ್ಮ ಮುಖ ನೋಡೇ ಒಂದು ವಾರ ಆಗೋಯ್ತು. ನಾನಿಲ್ಲಿ ಎಷ್ಟು ಚಡ್ಪಡಿಸ್ತಾ ಇದ್ದೀನಿ ಗೊತ್ತಾ? ಏನಾಯ್ತು ನಿಮಗೆ? ಅದು ಹುಷಾರಿಲ್ಲ ಚಿನ್ನ. ಹುಷಾರಿಲ್ವಾ? ಏನಾಯ್ತು? ಜ್ವರನಾ? ಇದು ಒಂಥರ ಜ್ವರನೇ, ಪ್ರೇಮ ಜ್ವರ, ನಿನ್ನಿಂದ ಬಂದಿರೋದು. ಹಾಗಾದರೆ ಬೇಗ ಹುಷಾರು ಮಾಡ್ಕೊಳ್ಳಿ. ನಾನು ಹೇಗೆ ಹುಷಾರು ಮಾಡ್ಕೊಳಕ್ಕಾಗತ್ತೆ? ಜ್ವರ ಬಂದಿರೋದು ನಿನ್ನಿಂದ ತಾನೇ. ಕಾಯಿಲೆ ಏನು ಅಂತಲೇ ಗೊತ್ತಾಗದೆ ನಾನು ತಾನೇ ಹೇಗೆ ಹುಷಾರು ಮಾಡಲಿ? ಅದನ್ನೇ ಹೇಳ್ತೀನಿ ಕೇಳು. ದಿನ ಊಟಕ್ಕೆ ಕೂತ್ಕೊತೀನಿ, ನೆನಪಿಗೆ ಬರ್ತೀಯ, ಊಟ ಸೇರೋಲ್ಲ. ರಾತ್ರಿ ಕಣ್ಣು ಮುಚ್ಚುತ್ತೀನಿ, ನೆನಪಿಗೆ ಬರ್ತೀಯ, ನಿದ್ರೆ ಬರೋಲ್ಲ. ಯಾಕೆ? ಜೊತೆಲಿ ನಿಮ್ಮ ಹೆಂಡತಿ ಇಲ್ವಾ? ಇದ್ದಾಳೆ, ಏನು ಮಾಡೋಕ್ಕೆ, ಶುದ್ಧ ರಸಿಕ ಮುಂಡಿದು. ಹಂಗಂತ ರಸಿಕ ಅವಳ ಕಟ್ಕೊಂಡು ಏನು ತಾನೇ ಮಾಡೋಕ್ಕಾಗುತ್ತೆ? ಹಾಗಾದರೆ ಈಗಲೇ ಬಂದ್ಬಿಡಿ ಡಿಯರ್, ನಿಮಗೋಸ್ಕರ ನಾನು ಮನೇಲಿ ಕಾಯ್ತಾ ಇರ್ತೀನಿ. ಓ, ಈಗಲೇ ಬರ್ತೀನಿ. ಇನ್ನು 10 ನಿಮಿಷದಲ್ಲಿ ನಿನ್ನ ಕಣ್ಮುಂದೆ ಇರ್ತೀನಿ. ಓಕೆ, ಬಾಯ್. ಯಾರ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ರಿ? ಅದು ನಮ್ಮ ಕ್ಯಾಶಿಯರ್ ಹತ್ರ ಮಾತಾಡ್ತಾ ಇದ್ದೆ. ಸರಿ, ನಾ ರೆಡಿ. PVRಗೆ ಹೋಗೋಣ, ಲೇಟ್ ಆಯ್ತು. ಇಲ್ಲ, ನನಗೆ ಬೇರೆ ಕೆಲಸ ಇದೆ. ಅರೆ, ಬೆಳಿಗ್ಗೆ ನೀವೇ ತಾನೇ ಹೊರಡಿಸಿದ್ದು? ಈಗ ಹೇಳಿದ್ದಲ್ಲ, ನೋಡು, ನನಗೋಸ್ಕರ ತುಂಬ ಬೇಕಾಗಿರೋರು ಕಾಯ್ತಾ ಇದ್ದಾರೆ. ನಾನು ಹೊರಡಲೇಬೇಕು, ಬರ್ತೀನಿ. ರೀ, ವಾಟ್?
ಆಫೀಸಿಗೆ ಹೋಗಬಾರ್ದು ಅಂತ ಹೇಳ್ಬಿಟ್ರಾ? ನಾನೇನು ಮಾಡಿ ರೋಸ್, ನಂದೇನೂ ತಪ್ಪಿಲ್ಲ. ಸುಮ್ಮನಾದರೂ ಜಗಳ ತೆಗೆದು ನಾನು ನಮ್ಮ ಮನೇಲಿ ಇರೋ ಹಾಗೆ ಮಾಡಿದ್ರು. ಸುಮ್ಮನೆ ಹಾಗೆ ಮಾಡೋಕ್ಕೆ ನಿಮ್ಮ ಮಾವ ಹುಚ್ಚಿಗೆ ಹಿಡ್ದಿದ್ಯಾ? ಹುಚ್ಚು ಹಿಡ್ದಿರೋದಕ್ಕಲ್ಲ, ಹಚ್ಚು ಕೊಟ್ಟಿರೋದಕ್ಕೆ ಅವ್ರು ಈ ಥರ ಮಾಡಿರೋದು. ಯಾರು ಹಚ್ಕೊಟ್ಟಿದ್ದಾರೆ? ಇನ್ಯಾರು, ಇದಳಲ್ಲ ದರಿದ್ದಿದ್ದವಳು ಸ್ಫೂರ್ತಿ. ಓದ್ಯಾ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿ ಅಂತ ನಮ್ಮ ಆಫೀಸ್ ಬಿಟ್ಟು ಹೋದ್ರು ಬೇರೆ ರೀತಿಯಲ್ಲಿ ಬಂದು ನಾನು ಕಾಡ್ತಾ ಇದ್ದಾಳೆ. ನೋಡು, ನಮ್ಮಿಬ್ಬರ ಬಗ್ಗೆ ನಮ್ಮ ಮಾವನ ಹತ್ರ ಹೋಗಿ ಚಾಡಿ ಹೇಳಿದ್ದಾಳೆ. ಮತ್ತೆ ನೀವು ಅವಳನ್ನ ಸುಮ್ಮನೆ ಬಿಟ್ಬಿಟ್ರಾ? ಏನು ಮಾಡೋದಕ್ಕಾಗುತ್ತೆ ಹೇಳು? ಅವಳೇನಾದ್ರೂ ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾಳೆ. ಹೇಗಾದ್ರೂ ಹಾಳಾಗೋಗ್ಲಿ ಅಂತ ಸುಮ್ಮನಾಗಿದ್ದೀನಿ ಅಷ್ಟೇ ನಾನು. ಹಾಗಾದ್ರೆ ಇನ್ಮೇಲೆ ನೀವು ಆಫೀಸಿಗೆ ಬರೋದೇ ಇಲ್ವಾ? ಆಫೀಸಿಗೂ ನಿಮಗೂ ಏನೂ ಸಂಬಂಧನೇ ಇಲ್ವಾ? ಅದು ಹೇಗಾಗುತ್ತೆ? ಆಫೀಸ್ ಯಾವತ್ತಿದ್ರು ನಮ್ಮದೇ, ಅದಕ್ಕೆ ನಾನೇ MD. ಆ ಸ್ಫೂರ್ತಿ ಕಿರಿಕಿರಿಯಿಂದ ಹೀಗಾಗಿದೆ ಅಷ್ಟೇ. ಹಾಗಾದ್ರೆ ಮೊದಲು ಆ ಸ್ಫೂರ್ತಿಗೆ ಬುದ್ಧಿ ಕಲಿಸ್ಬೇಕು. ಅವಳು ತುಂಬ ಹೆಚ್ಕೊಂಡ್ಬಿಟ್ಟಿದ್ದಾಳೆ. ಈಗ ವಿಷಯ ಯಾಕೆ ಚಿನ್ನ? ನೋಡಿ, ನಾನು ನೀನು ಏಕಾಂತದಲ್ಲಿರುವಾಗ ಬೇರೆಯವ್ರ ಸುದ್ದಿಗೆ ಯಾಕೆ ಮಾತಾಡಬೇಕು? ಅದು ಸರಿ. ಹೌದು, ನನ್ನ ನೀವು ಒಂದು ವಾರ ಕಳೆದ್ಮೇಲೆ ನೋಡಕ್ಕೆ ಬಂದಿದ್ದೀರಲ್ಲ, ನನಗೋಸ್ಕರ ಏನು ತಂದಿದ್ದೀರಾ? ಚಾಲಾಕಿ ನೀನು. ಎಲ್ಲಿ ಕಣ್ಮುಚ್ಕೋ. ಯಾಕೆ? ಕಣ್ಮುಚ್ಕೋ ಹೇಳ್ತೀನಿ. ಸಖತ್ತಾಗಿದೆ. ನಾನು ಬರ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಿರ್ಬಾರ್ದ? ನಾನು ಹೇಳಿದ್ದಲ್ಲ, ಸಂಜೆ ಬರ್ತೀನಿ. ನಂಗೆ ಅರ್ಜೆಂಟ್ ಕೆಲಸ ಇದೆ. ನೀನ್ ಏನೇ ಅನ್ಕೊಂಡಿದ್ಯಾ? ನನ್ ಗಂಡನ ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡು ಅವ್ರನ್ನ ಬಳೆ ಹಾಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಲ್ಲ. ನೋಡು, ಒಂದ್ ನೆನ್ಪಿಟ್ಕೋ, ನಾನ್ ಬದುಕಿರೋವರೆಗೂ ಇದು ಸಾಧ್ಯ ಇಲ್ಲ. ನೋಡಿ ಮೇಡಮ್, ಸುಮ್ನೆ ವಿಷಯ ಪೂರ್ತಿ ತಿಳ್ಕೊಂಡ್ರೆ ಏನೇನೋ ಮಾತಾಡ್ಬೇಡಿ. ಇನ್ನೇನೇ ಇದೆ ತಿಳ್ಕೊಳ್ಳೋದಕ್ಕೆ? ನಾನೇ ನನ್ ಕಣ್ಣಾರ ನೋಡ್ದಲ್ಲ, ನಿನ್ ಕೈಗೆ ಉಂಗ್ರ ಹಾಕಿದ್ದ ಮುಟ್ಟಿಟ್ಟಿದ್ದ ನಿನ್ನೆ ತಪ್ಕೊಂಡಿರೋದ. ನಿನ್ ಜನ್ಮಕ್ಕೆ ಒಬ್ಬ ಸಂಸಾರಸ್ಥನ ಮೇಲೆ ಕಣ್ಣು ಹಾಕಿ ಅವನ ಜೊತೆ ಚೆಲ್ಲಾಟ ಆಡ್ತಾ ಇದೆಯಲ್ಲ, ನಾಚಿಕೆ ಆಗ್ಬೇಕು ನಿಂಗೆ. ನಾಚಿಕೆ ಯಾಕಾಗ್ಬೇಕು? ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ಪಾಪ, ನೀನ್ ತಪ್ಪು ಮಾಡೋ ಕೆಲ್ ಬರುತ್ತೆ. ಬೆಕ್ಕು ಕಣ್ಮುಚ್ಕೊಂಡು ಹಾರ್ಕೊಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ವಾ? ನೀವಿಬ್ರು ಆಳಿದಾದ್ಗಳನ್ನ ನಾನ್ ನೋಡಿಲ್ಲ ಅಂತ ಅನ್ಕೊಂಡಿದ್ಯಾ? ನೀವ್ ನೋಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಪ್ರತ್ಯಕ್ಷವಾಗಿ ಕಂಡಿದ್ದನ್ನು ಪ್ರಮಾಣಿಸಿ ನೋಡ್ಬೇಕು ಅಂತ ಹೇಳ್ತಾರೆ. ನಾನು ನಿಮ್ಮ ಗಂಡನ ಜೊತೆ ಇದ್ದಿದ್ದನ್ನ, ಅವ್ರ ಜೊತೆ ನಗ್ನಗ್ತಾ ಮಾತಾಡಿದ್ದನ್ನ ನೋಡಿದ್ರಿ. ಆದರೆ ಅದಕ್ಕೂ ಮುಂಚೆ ನಾವೇನು ಮಾಡ್ತಿದ್ವಿ, ಏನು ಮಾತಾಡ್ತಾ ಇದ್ವಿ ಅಂತ ಗೊತ್ತಾ ನಿಮಗೆ? ನಿಮ್ಮ ಪ್ರಕಾರ ನಾನು ಕೆಟ್ಟವಳು ಅಲ್ವಾ? ನನ್ನ ಪ್ರಕಾರನೂ ನಾನು ಕೆಟ್ಟವಳೆ. ಆದರೆ ಈಗಲ್ಲ, ಕೆಲವು ದಿನಗಳ ಹಿಂದೆ. ಬಾಸ್ ತುಂಬ ಒಳ್ಳೆಯವರು, ಸ್ಫೂರ್ತಿಗೆ ಅಹಂಕಾರ ಇದೆ. ಎಲ್ಲಿ ಸ್ಫೂರ್ತಿ ಬಾಸ್ ತಲೆ ಕೆಡಿಸ್ಬಿಡ್ತಾಳೋ ಅಂತ ನಾನು ತಪ್ಪು ತಿಳ್ಕೊಂಡಿದ್ದೆ. ಹೋಗ್ತಾ ಹೋಗ್ತಾ ಗೊತ್ತಾಯಿತು, ಬಾಸ್ಗೆ ಎರಡು ಮುಖ, ಸ್ಫೂರ್ತಿ ನಿಯತ್ತಾಗೇ ಇದ್ದಾಳೆ ಅಂತ.
ಆದರೆ ಅಷ್ಟರಲ್ಲೇ ಕಾಲ ಮಿಂಚೋಗಿತ್ತು. ಸುರೇಶ್ ಕಣ್ಣು ನನ್ನ ಮೇಲೆ ಬಿದ್ದಿತ್ತು. ನಾನು ಅವರಿಂದ ದೂರ ಹೋದಷ್ಟು ಅವ್ರು ನನ್ನ ಹತ್ರ ಬರ್ತಾನೆ ಇದ್ರು. ನಾನು ಅವ್ರಿಗೆ ಎಷ್ಟೋ ಸಲ ಹೇಳಿದೆ, ನೀವು ಸಂಸಾರಸ್ಥರು, ನಾನು ಮದುವೆ ಆಗದೆ ಇರೋಳು, ಇದೆಲ್ಲ ಸರಿಯಲ್ಲ, ನನ್ನ ಬಿಟ್ಬಿಡಿ ಅಂತ. ಆಗೋರು ನನ್ನ ಕೆಲಸಕ್ಕೆ ತೊಂದರೆ ಮಾಡ್ತೀನಿ ಅಂದರು. ನಾವು ತುಂಬ ಬಡವರು. ಊರಲ್ಲಿ ವಯಸ್ಸಾಗಿರೋ ಅಪ್ಪ ಅಮ್ಮ, ತಂಗಿ ತಮ್ಮ ಎಲ್ಲರನ್ನೂ ನಾನೇ ಸಾಕಬೇಕು. ಇಷ್ಟು ಒಳ್ಳೆ ಕೆಲಸ ಬಿಟ್ಟರೆ ನನಗೆ ತೊಂದರೆ ಆಗುತ್ತೆ ಅಂತ ನಾನೇ ಸೋತೋದೆ. ಹಾಗಂತ ನಾನು ನನ್ನ ಶೀಲ ಕಳ್ಕೊಂಡಿಲ್ಲ. ಅವ್ರ ಜೊತೆ ಕ್ಲೋಸ್ ಆಗಿರೋ ಹಾಗೆ ನಾಟಕ ಮಾಡ್ದೆ ಅಷ್ಟೆ. ಅವತ್ತು ಸುರೇಶ್ ಅವ್ರ ಅಮ್ಮ ಬಂದು ನನಗೆ ಬೈದಾಗ ನಾನು ತುಂಬ ಪಶ್ಚಾತ್ತಾಪ ಪಟ್ಟೆ. ಸ್ಫೂರ್ತಿನ ಕೆಲಸದಿಂದ ಬಿಡಿಸಿದ್ದು ನಾನು ನನ್ನ ತಂಗಿನೇ ದೂರ ಮಾಡ್ಕೊಂಡ ಹಾಗಾಯ್ತು. ಅವತ್ತಿಂದನೂ ಸ್ಫೂರ್ತಿನ ವಾಪಸ್ ಕರ್ಸಿ ಅಂತ ನಾನು ಕೇಳ್ತಾನೆ ಇದ್ದೀನಿ, ಆದರೆ ಅವ್ರು ಒಪ್ತಾನೆ ಇಲ್ಲ. ಸ್ಫೂರ್ತಿ ವಾಪಸ್ ಆಫೀಸಿಗೆ ಬಂದ್ರೆ ಅವ್ರು ಆಡೋ ಆಟಗಳೆಲ್ಲ ಮನೇಲಿ ಗೊತ್ತಾಗೋಗುತ್ತೆ ಅಂತ ಭಯ ಅವರಿಗೆ. ಇವತ್ತು ಅಷ್ಟೇ ಸ್ಫೂರ್ತಿ ವಿಷಯಕ್ಕೆ ನಾನು ಜಗಳ ಆಡಿದ್ದು, ಆದರೆ ಅವ್ರು ನನ್ನ ನೈಸ್ ಮಾಡಿ ಉಂಗ್ರ ಹಾಕಿ ನೋಡೋಣ ಅಂತ ಹೇಳಿ ಹೋಗ್ಬಿಟ್ರು. ಒಂದ್ ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಕಷ್ಟನ ಅರ್ಥ ಮಾಡ್ಕೋತೀರಾ ಅನ್ಕೋತೀನಿ. ನಾನು ಅಂಥೋಳಲ್ಲ, ನನ್ನ ನಂಬಿ ಪ್ಲೀಸ್. ಸಾರಿ ರೋಸಿ, ನಾನು ನಿನ್ನನ್ನು ತಪ್ಪಾಗಿ ತಿಳ್ಕೊಂಡೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಪ್ಲೀಸ್ ರೋಸಿ, ಆಫೀಸ್ನಲ್ಲಿ ಆಡ್ತಾ ಇದ್ದಿದ್ದು ನಿನ್ನ ವರ್ತನೆಗಳನ್ನೆಲ್ಲ ನೋಡಿ ನಿನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಯೋಚನೆ ಮಾಡಿಬಿಟ್ಟಿದ್ದೆ. ಆದರೆ ನಿನ್ನ ಹಿಂದೆ ಇಂಥ ದುರಂತ ಕಥೆ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಹೊಟ್ಟೆ ಪಾಡಿಗೋಸ್ಕರನೂ ಶೋಕಿ ಮಾಡ್ತಾರೆ ಅಂತ ಹಳ್ಳಿಯಿಂದ ಬಂದಿರೋ ನನಗೆ ಹೇಗೆ ಗೊತ್ತಾಗಬೇಕು? ಪ್ಲೀಸ್ ನನಗೆ ಕ್ಷಮಿಸ್ಬಿಡು. ಹೋಗಲಿ ಬಿಡಿ, ನಿಮ್ಮ ಜಾಗದಲ್ಲಿ ನಾನೇ ಇದ್ದಿದ್ರು ನಾನು ಹಾಗೆ ತಿಳ್ಕೊತಾ ಇದ್ದೆ. ಇದ್ರಲ್ಲಿ ನನ್ನ ತಪ್ಪು ಇದೆ. ನಾನು ನನ್ನ ಗಂಡನ ಹದ್ಬಸ್ತಲ್ಲಿ ಇಟ್ಕೊಳ್ಬೇಕಾಗಿತ್ತು. ಅದನ್ನು ಬಿಟ್ಟು ನಿನ್ನ ಮೇಲೆ ಕೈ ಮಾಡಿಬಿಟ್ಟು. ಸಾರಿ ರೋಸಿ, ದಯವಿಟ್ಟು ನನಗೆ ಕ್ಷಮಿಸ್ಬೇಡಿ. ನಾವಿನ್ನು ಬರ್ತೀವಿ. ಆ ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಆ ದೇವ್ರು ನಂಗೆ ಒಳ್ಳೇದೇ ಮಾಡೋದು, ಆದರೆ ನಿಮಗೆ ಕೆಟ್ಟದ್ದೇ ಮಾಡೋದು. ಸ್ಫೂರ್ತಿ, ನಿಮ್ಮ ಅತ್ತಿಗೆನ ಕರ್ಕೊಂಡ್ಬಂದು ನಂಗೆ ಹೊಡಿಸ್ತೀಯ? ನೋಡ್ತಾ ಇರೋ, ನೀವೆಂತ ಹೊಡಿತೀನಿ ಅಂದರೆ ಜೀವನ ಪೂರ್ತಿ ನೀನು ನೆನ್ಪಿಟ್ಕೋಬೇಕು ಅಂತ ಹೊಡಿತೀನಿ.